ಹಾಸನದಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿದ್ದೇ ತಪ್ಪಾಯ್ತಾ ಅನ್ನುವಂತ ಪ್ರಶ್ನೆ ಈಗ ಹುಟ್ಕೊಂಡಿದೆ. ಕಾರಣ ಜೆಡಿಎಸ್ ಹಿಡಿತದಲ್ಲಿರುವಂತ ಹಾಲಿನ ಡೈರಿಯಲ್ಲಿ ಕಿರಿಕಾಗಿದೆ. ಹಾಲು ಹಾಕೋದಕ್ಕೆ ಬಂದಂತ ಹಾಲು ಉತ್ಪಾದಕರಿಗೆ ಕಿರಿಕ್ ಶುರುವಾಗಿದೆ. ಈಗ ಹಾಲು ಉತ್ಪಾದಕರು ಹಾಲನ್ನ ವಾಪಸ್ ತೆಗೆದುಕೊಂಡು ಹೋಗುವಂತ ಪರಿಸ್ಥಿತಿ ಇದೆ. ಕಾರಣ ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಕೈ ಪರ ಕೆಲಸ ಮಾಡಿದವರಿಂದ ಹಾಲು ಹಾಕಿಸ್ಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರಂತೆ. ಜೆಡಿಎಸ್ ಹಿಡಿತದಲ್ಲಿರುವಂತ ಡೈರಿಯಲ್ಲಿ ನಡೀತಾ ಇರುವಂತ ಘಟನೆ ಇದು. ಡೈರಿ ಅಧ್ಯಕ್ಷರ ವಿರುದ್ಧ ಸೋಮನಹಳ್ಳಿ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ಗೆ ಮತ ಹಾಕಿದ್ದೇ ತಪ್ಪಾಯ್ತಾ ಅಂತ ಜನರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಡೈರಿಗೆ ಹಾಲು ಹಾಕಿಸ್ಕೊಳ್ಳೋದಕ್ಕೆ ನಿರಾಕರಣೆಯ ಆರೋಪ ಕೇಳಿಬಂದಿದೆ. ಡಿಸಿ ಕಚೇರಿ ಬಳಿ ಹಾಲಿನ ಕ್ಯಾನ್ಗಳನ್ನ ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ ಹಾಲು ಉತ್ಪಾದಕರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜು, ಯೋಗಣ್ಣ, ಪರಮೇಶ ಹಾಗೂ ಇತರರ ವಿರುದ್ಧ ಗ್ರಾಮಸ್ಥರು ಆರೋಪವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಗೆದ್ದಿದೆ, ಅಲ್ಲಿ ಶ್ರೇಯಸ್ ಪಟೇಲ್, ಪ್ರಜ್ವಲ್ ಸೋತಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ ಪರವಾಗಿ ನೀವು ಕೆಲಸ ಮಾಡಿದ್ದೀರಾ ಅಂತ ಹಾಲು ಹಾಕೋದಕ್ಕೆ ಬಂದಂತವ್ರನ್ನ ಹಾಲು ಹಾಕಿಸ್ಕೊಂಡಿಲ್ಲ, ವಾಪಸ್ ಕಳಿಸಿದ್ದಾರೆ. ಹಾಲಿನ ಡೈರಿ ಏನಿದೆ ಜೆಡಿಎಸ್ನ ಹಿಡಿತದಲ್ಲಿದೆ. ಹೀಗಾಗಿ ಅಲ್ಲಿನ ಅಧ್ಯಕ್ಷರು ಹಾಲು ಹಾಕಿಸ್ಕೊಳ್ತಾ ಇಲ್ವಂತೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜು, ಯೋಗಣ್ಣ, ಪರಮೇಶ ಇವರ ವಿರುದ್ಧ ಗ್ರಾಮಸ್ಥರು ಈಗ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಪ್ರತಿಭಟನೆ ಕೂಡ ಮಾಡಿದ್ದಾರೆ. ನಾವು ಕಾಂಗ್ರೆಸ್ಗೆ ವೋಟ್ ಹಾಕಿ ಗೆಲ್ಸಿದ್ದೆ ತಪ್ಪ ಹಾಗಾದ್ರೆ ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಹಾಲಿನ ಕ್ಯಾನ್ಗಳನ್ನು ಹಿಡಿದು ಪ್ರತಿಭಟನೆಗಿಳಿದಿದ್ದಾರೆ ಅಲ್ಲಿರುವಂತ ಗ್ರಾಮಸ್ಥರು. ದೌರ್ಜನ್ಯ ಮಾಡಿದಂತ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನಿಗೆ, ಮಾಡಿದಂತ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನಿಗೆ, ರೈತರಿಗೆ ಅನ್ಯಾಯ ಮಾಡಿದಂತ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನಿಗೆ ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಏನಂದ್ರೆ ಹಾಸನ ತಾಲೂಕು ಉದ್ದ ಹೋಬಳಿ ಸೋಮನಹಳ್ಳಿ ಗ್ರಾಮ, ಹೊಳೆಯಂಚಪುರ ತಾಲೂಕು ಸೋಮನಹಳ್ಳಿ ಹಾಲು ಉತ್ಪಾದಕರ ಸಂಘಕ್ಕೆ ಹಾಲನ್ನು ಸರಬರಾಜು ಮಾಡುತ್ತಿದ್ದು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತಗಳನ್ನು ಕೊಡಿಸಿದ್ದರಿಂದ ಹತಾಶೆಗೊಂಡು ಗ್ರಾಮದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ನಾಗರಾಜು ಅವರು, ಅವರ ಬೆಂಬಲಿಗರಾದ ಯೋಗಣ್ಣ, ಪರಮೇಶ, ಜಯಣ್ಣ, ರಮೇಶ ಹಾಗೂ ಮಧು ಮತ್ತು ಇತರರು ಸಂಘಕ್ಕೆ ಹಾಲು ಹಾಕಲು ಹೋದಾಗ ನಮ್ಮಗಳ ಮೇಲೆ ದೌರ್ಜನ್ಯ ಎಸಗಿ ದೈಹಿಕವಾಗಿ ಹಲ್ಲೆ ಮಾಡಿ ನಿಮ್ಮ ಹಾಲನ್ನು ಡೈರಿಗೆ ಹಾಕಿಸುವುದಿಲ್ಲ ಎಂದು ಡೈರಿಯಿಂದ ಹೊಡೆದು ತಳ್ಳಿದ್ದು, ನಾವುಗಳು ಸಂಘದ ಕಾರ್ಯದರ್ಶಿಯಾದ ನವೀನ್ ರವರನ್ನು ಪ್ರಶ್ನಿಸಲಾಗಿ ಆತ ಉಡಾಫೆಯಿಂದ ವರ್ತಿಸಿ ನೀವೆಲ್ಲ ಕಾಂಗ್ರೆಸ್ ಬೆಂಬಲಿಗರು ನಿಮ್ಮ ಹಾಲನ್ನು ಸಂಘಕ್ಕೆ ತೆಗೆದುಕೊಳ್ಳುವುದಿಲ್ಲ ಎಂದು ತಿರಸ್ಕರಿಸಿರುತ್ತಾರೆ. ಆದುದರಿಂದ ತಾವುಗಳು ದಯಮಾಡಿ ಮೇಲ್ಕಂಡ ಸೋಮನಹಳ್ಳಿ ಹಾಲು ಉತ್ಪಾದಕರ ಸಂಘದ ಆಡಳಿತ ಮಂಡಳಿಯನ್ನು ಅಮಾನತಿನಲ್ಲಿಟ್ಟು ಸೂಪರ್ಸೆಟ್ ಮಾಡಿ ಆಡಳಿತಾಧಿಕಾರಿಗಳನ್ನು ನೇಮಿಸಿ ನಾವುಗಳು ಸಂಘಕ್ಕೆ ಹಾಲು ಸರಬರಾಜು ಮಾಡಲು ಅನುವು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಇದು ನಿರಂತರವಾಗಿ ಪ್ರತಿ ಚುನಾವಣೆಯಲ್ಲೂ ನಮ್ಮ ಹೊಳೆಯಂಚಪುರ ಕ್ಷೇತ್ರದಲ್ಲಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಅಧಿಕಾರಿಗಳ ಗಮನಕ್ಕಿರುತ್ತೆ. ದಯವಿಟ್ಟು ಆ ಸಂಘನ ಸೂಪರ್ಸೀಡ್ ಮಾಡಿ ಆಡಳಿತ ಮಂಡಳಿನ ಅಮಾನತಿನಲ್ಲಿಟ್ಟು ಆಡಳಿತಾಧಿಕಾರಿಗೆ ಎಲ್ಲ ರೈತರುಗಳು ಕೂಡ ಪಾಪ ಹಾಲನ್ನೇ ನಂಬಿಕೊಂಡು ಅವರು ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಎಲ್ಲ ಕಡೆ ಇವತ್ತು ಅವರ ಹಾಲು ಹಾಕ್ಸೋಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ತಾರೆ. ಏನಂದ್ರೆ ಹಾಸನ ತಾಲೂಕು ಇವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು. ಇವ್ರನ್ನ ಹಾಲನ್ನ ಏನು ಅದೇ ಗ್ರಾಮದ ಜಿಲ್ಲಾ ಸಹಕಾರ ಬ್ಯಾಂಕ್ನ ಅಧ್ಯಕ್ಷ ನಾಗರಾಜ್ ಅವರು ಆ KMF ಡೈರಿಗೆ ಬಂದು ದೌರ್ಜನ್ಯ ಎಸಗಿ ಇವ್ರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡ್ತಕ್ಕಂಥ ಅವರು ಮತ್ತು ಅವರ ಬೆಂಬಲಿಗರು ಹಲ್ಲೆ ಮಾಡ್ತಕ್ಕಂಥ ಕೆಲಸ ಮಾಡಿ ನಿಮ್ಮ ಹಾಲನ್ನು ಶಾಶ್ವತವಾಗಿ ಈ ಡೈರಿಗೆ ಹಾಕ್ಸೋದಿಲ್ಲ ನಾವು, ಇದು ನಮ್ಮ ಡೈರಿ ಅಂದರೆ ಅವ್ರು ಹೇಳ್ತಕ್ಕಂಥ ಭಾಷೆ ಹೆಂಗಿತ್ತು ಅಂದರೆ ಇದು JDS ಡೈರಿ ಅಂತ. ಇನ್ನು ಮುಂದೆ ಇವ್ರ ಪ್ರಕಾರ ನಾವು ಕಾಂಗ್ರೆಸ್ದೊಂದು ಡೈರಿ, JDSದೊಂದು ಡೈರಿ ಅಂತ ಹೇಳಿ ಮಾಡ್ಕೊಳ್ಳಿ ಅನ್ನೋ ಈ ಥರ ಅವರು ಅವರ ವರ್ತನೆಯನ್ನು ಮಾಡಿದ್ದಾರೆ. ಈಗಾಗಲೇ ಜಿಲ್ಲೆಯ ಜನ ಏನು ಈ ಜಿಲ್ಲೆ ಒಳಗಡೆ ಆ JDS ಪಕ್ಷದವರ ದೌರ್ಜನ್ಯ ನೋಡಿ ಸುಮಾರು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಎಷ್ಟು ವರ್ಷದಿಂದ ಹೊಳೆಯಂಚಪುರ ಕ್ಷೇತ್ರದಲ್ಲಿ ಈ ರೀತಿ ದೌರ್ಜನ್ಯ ಆಗ್ತಾ ಇತ್ತು. ಇವತ್ತು ಆ ಫಲಿತಾಂಶದಿಂದ ಜಿಲ್ಲಾ ಜನ ಏನಿರು ದೌರ್ಜನ್ಯಕ್ಕೆ ಸರಿಯಾದ ಉತ್ತರವನ್ನು ನೆನ್ನೆ ಫಲಿತಾಂಶದ ಮುಖಾಂತರ ಕೊಟ್ಟಿದ್ದಾರೆ. ಅದನ್ನಾದರೂ ಅವ್ರು ಅರ್ಥ ಮಾಡ್ಕೊಂಡು ಸರಿ ತಿದ್ಕೋಬೇಕಾಗಿತ್ತು. ಆದರೂ ಕೂಡ ಹತಾಶೆಗೊಂಡು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ನಾಗರಾಜು ಬಂದು ಸ್ವತಃ ಅವರೇ ಬಂದು ಇವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಕೆಲಸ ಮಾಡಿ ಹಾಲನ್ನು ಹಾಕೋದಕ್ಕೆ ನಿಷೇಧವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಬಂದು ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋ ಮುಖಾಂತರ ಅವರ ಕ್ರಮವನ್ನು ಖಂಡಿಸ್ತಕ್ಕಂಥ ಕೆಲಸವನ್ನು
ನಾಗರಾಜು ಹಾಸನ DCC ಬ್ಯಾಂಕ್ ಅಧ್ಯಕ್ಷರಾದಂಥ ನಾಗರಾಜು, ಇವತ್ತು ಸೋಮನಹಳ್ಳಿ ನಾಗರಾಜು, ಇವತ್ತು ನಾವೇನು ಆ ಕ್ರಮವನ್ನು ಖಂಡಿಸಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ. ಅವರೇನಾದ್ರು ಇದೇ ರೀತಿ ಮುಂದುವರಿಸಿದರೆ ನಾವು ಮುಂದೆ ಇವ್ರದ್ದೇನಿದೆ ಇವ್ರ ದೌರ್ಜನ್ಯವನ್ನು ತಡಿತಕ್ಕಂಥ ಶಕ್ತಿ ನಮಗೂ ಇದೆ ಅಂತ ತೋರಿಸ್ಬೇಕಾಗ್ತದೆ. ಈ ಕೇಂದ್ರ ಬ್ಯಾಂಕ್ನಲ್ಲಿ ಏನೇನು ಅವರು ಅಕ್ರಮಗಳು ಮಾಡಿ ನಡೀತಾ ಇದೆ ಬರೀ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಹಾಗಾದ್ರೆ ಇಲ್ಲಿ ಡೈರಿ ಅಂತ ಬಂದಾಗ JDSಗೊಂದು ಕಾಂಗ್ರೆಸ್ಗೊಂದು ಇರಬೇಕಾ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಅಲ್ಲಿನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಗೆದ್ದಿದೆ, ಕಾಂಗ್ರೆಸ್ ಪರವಾಗಿ ವೋಟ್ ಹಾಕಿದ್ದಾರೆ ಅನ್ನುವಂಥ ಕಾರಣಕ್ಕೆ ಜನರು ಹಾಲು ಹಾಕೋದಕ್ಕೆ ಬಂದರೆ JDSನ ಹಿಡಿತದಲ್ಲಿರುವಂಥ ಡೈರಿಯ ಅಧ್ಯಕ್ಷರು ಸೇರಿದಂತೆ ಅವರ ಆಪ್ತರು ಹಾಲು ಹಾಕಿಸ್ಕೊಳ್ತಾ ಇಲ್ವಂತೆ, ನಿರಾಕರಣೆ ಮಾಡ್ತಾ ಇದ್ದಾರಂತೆ. ಅದರಲ್ಲೂ ಕೂಡ ನೇರವಾಗಿ ಬಹಿರಂಗವಾಗಿ ಕೇಳಿ ಬರ್ತಾ ಇರುವಂಥದ್ದು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ದೀರಾ, ಹಾಗಾಗಿ ಹಾಲು ಹಾಕಿಸ್ಕೊಳ್ಳಲ್ಲ ಅಂತ. ಎಷ್ಟು ಸರಿ ಇದರಲ್ಲೂ ಕೂಡ ರಾಜಕಾರಣ ಮಾಡೋದು ಅಂತ? ಓಕೆ, ಈಗಾಗಲೇ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮುಗಿದಿರುವಂತದ್ದು. ಚುನಾವಣೆ ಮುಗಿದ್ರು ಕೂಡ ಮುನಿಸು ಮುಂದುವರೆದಿದೆ ಅಂತಲೇ ಹೇಳ್ಬೋದು. ಹಾಸನ ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ರೈತರು ಡೈರಿಗೆ ಹಾಲನ್ನು ಕೂಡ ಹಾಕ್ಬೇಕಾಗಿತ್ತು. ಹಾಲನ್ನು ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಹಾಲನ್ನು ಡೈರಿಗೆ ಹಾಕಿಕೊಂಡಿಲ್ಲ ಅನ್ನುವ ಆರೋಪವನ್ನು ಕೂಡ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೋಮನಹಳ್ಳಿ ಗ್ರಾಮಸ್ಥರು ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ್ರು. ಡೈರಿಯನ್ನು ಕೂಡ ಸೂಪರ್ ಸೀಡ್ ಮಾಡಬೇಕು, ಯಾಕಂತಂದ್ರೆ ಕಾಂಗ್ರೆಸ್ಗೆ ಮತ ಹಾಕಿದ್ದಕ್ಕೆ ಹಾಲನ್ನು ಹಾಕಿಕೊಳ್ತಾ ಇಲ್ಲ ಅನ್ನುವ ಆರೋಪವನ್ನು ಕೂಡ ಅಲ್ಲಿನ ಸೋಮನಹಳ್ಳಿಯ ಗ್ರಾಮಸ್ಥರು ಮಾಡಿರುವಂತದ್ದು. ಯಾಕಂತಂದ್ರೆ ಇದು ಒಂದ್ ರೀತಿ ಎಲ್ಲೋ ಒಂದ್ ಕಡೆ ರೈತರ ಮೇಲೆ ಬಲೆ ಎಳೆದಂತೆ ಕೂಡ ಆಗಿರುವಂತದ್ದು. ರಾಜಕೀಯ ಒಂದು ಕಡೆ ಆಗುತ್ತೆ, ಮತ ಹಾಕೋದು ಇನ್ನೊಂದು ಕಡೆ ಆಗುತ್ತೆ. ಆದ್ರೆ ಈ ರೀತಿ ಹಾಲನ್ನು ಹಾಕಿಕೊಳ್ಳುವಂತಹ ಸಂದರ್ಭದಲ್ಲಿ ರಾಜಕೀಯ ಮಾಡೋದು ಎಷ್ಟು ಸರಿ ಅನ್ನುವ ಮಾತುಗಳು ಕೂಡ ಆರೋಪಗಳು ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ. DCC ಬ್ಯಾಂಕ್ ಅಧ್ಯಕ್ಷನಿಗೆ ರೈತರಿಗೆ ಅನ್ಯಾಯ ಮಾಡಿದಂತ DCC ಬ್ಯಾಂಕ್ ಅಧ್ಯಕ್ಷನಿಗೆ